ಸ್ವತಃ ಶ್ರೀರಾಮುಲು ಅವರ ಸೋದರ ಮಾವನ್ನ ರೈಲ್ವೆ ಬಾಬು ಅಂತೇಳಿ ಬಳ್ಳಾರಿಯಲ್ಲಿ ಅವರನ್ನ ಕೊಲೆ ಮಾಡ್ತಾರೆ. ಬಹಳ ಭೀಕರವಾದಂಥ ಕೊಲೆ. ಇಡೀ ಬಾಡಿನೇ ಸಿಗಲಿಲ್ಲ, ಅಷ್ಟು ಪೀಸ್ಗಳು ಮಾಡಿದ್ರು ಆಪೋಸಿಷನ್ ಅವರು. ಇದು 91 ಆ ಪ್ರಾಂತದಲ್ಲಿ ನಡೆದಿರುವಂಥ ಒಂದು ವಿಷಯ. 2 ಶೂಗಳಲ್ಲಿ 2 ಚಾಕುಗಳನ್ನು ಇಟ್ಕೊಂಡು, 2 ಮುಣಗೈಯಲ್ಲಿ 2 ಚಾಕುಗಳು ಇಟ್ಕೊಂಡು, ಬೆನ್ನಿಗೆ ಕೊಡ್ಲಿ ಹಾಕೊಂಡ್ಬಿಟ್ಟು ಒಂದು 10-20 ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು, ಯಾಕಂದ್ರೆ ತನ್ನ ತಾನು ಕಾಪಾಡ್ಕೋಬೇಕು. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಗಾಲಿ ಜನಾರ್ದನ್ ರೆಡ್ಡಿ ಬಳ್ಳಾರಿ ಮಟ್ಟಿಗೆ, ಬಳ್ಳಾರಿಯ ರಾಜಕಾರಣದ ಮಟ್ಟಿಗೆ ಒಂದು ಹೊಸದೊಂದು ದಿಕ್ಸೂಚಿಯನ್ನು 2ನೇ ಸಲ ಬರೆದವರು. ಅದಕ್ಕೂ ಮುಂಚೆ ಬರೆದವರು ಬೇರೊಬ್ಬರಿದ್ದಾರೆ. ಅಸಲಿಗೆ ಇವತ್ತು ಆ ವಂಬಾವಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಿದೆ, ಅಥವಾ ವಾಲ್ಮೀಕಿ ಮಹರ್ಷಿಯವರ ಒಂದು ಫ್ಲೆಕ್ಸ್ ಅಥವಾ ಬ್ಯಾನರನ್ನು ಸಿಗದು ಬಿಸಾಕಿದ್ದು ಮತ್ಯಾರೂ ಅಲ್ಲ, ಪ್ರಮುಖರು ಅನಿಸಿಕೊಂಡವರು ಅನ್ನೋ ಗಂಭೀರ ಚರ್ಚೆಗಳೇನು ಕೇಳಿ ಬರ್ತಿದೆ. ಇಂತಹ ಸಂದರ್ಭದಲ್ಲೇ ಇವತ್ತಿನ ಡೆವಲಪ್ಮೆಂಟ್ಸ್ ಬಳ್ಳಾರಿಯ ರಾಜಕೀಯ ಚರಿತ್ರೆಯನ್ನು ಒಮ್ಮೆ ತಿರುವು ಹಾಕಿ ನೋಡಿದ್ರೆ ಇದು 3ನೇ ತಲೆಮಾರಿನ ಒಂದು ಚಿತ್ರಣ. ಈ ಹಿಂದೆ ಕೂಡ 2 ಸಲ ಇದೇ ಥರ ಆಗಿತ್ತು. ಪ್ರಮುಖ ಅನ್ನುವ ರೀತಿಯಲ್ಲಿ ಇದುವರೆಗೂ ತುಂಬ ಇಂಪಾರ್ಟೆಂಟ್ ಅನಿಸುವಂತಹ 3 ಅಧ್ಯಾಯಗಳು ಬಳ್ಳಾರಿಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಿವೆ. ಇವತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರು ಇದೇ 2 ಬುಲೆಟ್ ನೋಡಿ ಅಂತ ಹೇಳ್ತಿದ್ದಾರಲ್ಲ, ಅದೇ ರೀತಿ 1990ರಿಂದ ಇಲ್ಲಿಯ ತನಕ 35 ವರ್ಷಗಳ ಹಿಂದಿನ ಒಂದು ದ್ವೇಷದ ಕಾರಣಕ್ಕೆ ಈ ಬುಲೆಟ್ಗಳನ್ನು ಇವತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರು ತೋರಿಸ್ತಿರಬಹುದಾ? ಕಾರಣ ಏನಿರಬಹುದು ನೋಡಿ. ಒಂದು ಕಾಲಕ್ಕೆ 1994-96ರ ಮಧ್ಯೆ ದೇವಿನಗರ ವಾರ್ಡ್ನಿಂದ ನಗರಸಭೆಯ ಸದಸ್ಯ, ಕಾಂಗ್ರೆಸ್ನ ಸದಸ್ಯ ಯಾರು? ಬಿ ಶ್ರೀರಾಮುಲು. ಅಂತಹ ಬಿ ಶ್ರೀರಾಮುಲು ಅವರು ಇವತ್ತು ವಾಲ್ಮೀಕಿ ಅಜ್ಜನ ಬ್ಯಾನರ್ ವಿಚಾರ ಅನ್ನೋದನ್ನೂ ಪರಿಗಣಿಸದೆ ಅವರ ಸ್ನೇಹಿತನಿಗೆ ಗೆಳೆತನಕ್ಕೆ ಬೆಲೆ ಕೊಟ್ಟು ಗಟ್ಟಿಯಾಗಿ ನಿಂತಿದ್ದಾರೆ. ಅವ್ರಿಗೇನಾದರೂ ಬಿಡೋದಿಲ್ಲ ಅಂತಿದ್ದಾರೆ. ವಿಶೇಷ ಅಂದರೆ 35 ವರ್ಷಗಳ ಹಿಂದೆ ಕೂಡ ಪ್ರಾಣ ಭಯದಿಂದ ಇದೇ ರಾಮುಲು ಬಂದಿದ್ರು. ಅವರು ಯಾವ ಸ್ಥಿತಿಲಿದ್ರು, ಅವ್ರ ಕೈಲಿ ಅವತ್ತಿದ್ದಂತಹ ವೆಪನ್ಗಳೇನು, ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ ಆ ಬಗ್ಗೆ. ಅಷ್ಟೇ ಅಲ್ಲ, 35 ವರ್ಷಗಳ ಹಿಂದಿನ ಒಂದು ಹಗೆತನ, ದ್ವೇಷ ಇವತ್ತಿನ ರಕ್ತ ರಾಜಕೀಯಕ್ಕೆ ಸಾಕ್ಷಿಯಾಗಿರಬಹುದಾ? ಕಾರಣ ಇಷ್ಟೇ, ತೀರಾ ಹೆಚ್ಚಿನ ದಿನ ಹಿಂದಕ್ಕೆ ಹೋಗಬೇಕಾಗಿಲ್ಲ. 1 ವರ್ಷದ ಹಿಂದೆ ಜನವರಿ 23, 2025 ಇದೇ ರಾಮುಲು ಮತ್ತು ರೆಡ್ಡಿ ಅವರ ಮಧ್ಯೆ ಒಂದು ಮಾತಿನ ಮಲ್ಲಯುದ್ಧ ಶುರುವಾಗುತ್ತೆ. ಆ ಸಂದರ್ಭದಲ್ಲಿ ಖುದ್ದು ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದೇನು, 35 ವರ್ಷಗಳ ಹಿಂದೆ ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದಕ್ಕೆ, ಅವರ ಕಾಂಪೌಂಡ್ ಒಳಕ್ಕೆ ಇದೇ ಬಿ ಶ್ರೀರಾಮುಲು ಅವರು ಬಂದಿದ್ದು ಹೇಗೆ? 2 ಕೇಸ್ಗಳು ಇವತ್ತು ರಾಜಶೇಖರ್ ಅವರ ಕೊಲೆ ಅಂತ ಕನ್ಸಿಡರ್ ಮಾಡಿ, ಅಥವಾ ಆಕ್ಸಿಡೆಂಟಲಿ ಅವ್ರ ಬೆನ್ನಿಗೆ ಗುಂಡು ಬಿತ್ತು ಆ ಕಾರಣಕ್ಕೋಸ್ಕರ ಸತ್ರು ಅಂತಲೇ ಕನ್ಸಿಡರ್ ಮಾಡಿ, ಒಟ್ಟಿನಲ್ಲಿ ಈ 3ನೇ ಪ್ರಮುಖ ವ್ಯಕ್ತಿ ರಾಜಶೇಖರ್. ಇದಕ್ಕೂ ಮುಂಚೆ ಇನ್ನಿಬ್ಬರು ಇದೇ ರೀತಿ ಬಲಿಯಾಗಿದ್ರು. ಯಾರವರು? ಒಬ್ಬರು ರಾಘವೇಂದ್ರ ಕಾರ್ಪೊರೇಟರ್, ಅದಕ್ಕೂ ಮುಂಚೆ ಇನ್ನೊಬ್ಬರು ರೈಲ್ವೆ ಬಾಬು. ಈ ಎಲ್ಲ ವಿಚಾರಗಳನ್ನು ತಿಳಿಯೋಕ್ಕೂ ಮುಂಚೆ ಗಾಲಿ ಜನಾರ್ದನ್ ರೆಡ್ಡಿ ಅವರು 23 ಜನವರಿ 2025ರಂದು ಹೇಳಿದಂತಹ ಮಾತುಗಳೇನು, ಇದೇ ರಾಮುಲು ಅವ್ರ ಬಗ್ಗೆ ಅವರು ಆಡಿದಂತಹ ನುಡಿಮುತ್ತುಗಳೇನು ಅನ್ನೋದನ್ನು ಒಮ್ಮೆ ನೋಡ್ಬಿಡಿ. ಅವ್ರ ಸೋದರ ಮಾವನ್ನ ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಬೆನ್ನಿಗೆ ಕೊಡ್ಲಿ ಹಾಕೊಂಡ್ಬಿಟ್ಟು ಒಂದು 10-20 ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು, ಯಾಕಂದ್ರೆ ತನ್ನ ತಾನು ಕಾಪಾಡ್ಕೋಬೇಕು. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅವ್ರ ಸೋದರ ಮಾವನ್ನ ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಒಬ್ಬ ರಾಘವೇಂದ್ರ ಅಂತೇಳಿ ರಸ್ತೆಯಲ್ಲಿ, ಮೇನ್ ರಸ್ತೆಯಲ್ಲಿ ಚುನಾವಣೆಯಲ್ಲಿ ಅವನು ತುಂಬಾ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ 1 ತಿಂಗಳಿಗೆ ಅವನು ಮರ್ಡರ್ ಆದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ನೋಡಿ, ರೆಡ್ಡಿ ಅವರು ಹೇಳ್ತಾರೆ, ರೈಲ್ವೆ ಬಾಬು ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾವ, ಅವರನ್ನು ಅತ್ಯಂತ ನಿರ್ದಯವಾಗಿ ಕೊಂದಿದ್ರು. ಅವರ ದೇಹದ ಒಂದು ತುಂಡು ಕೂಡ ಸಿಗದಂತೆ ಕತ್ತರಿಸಿ ಹಾಕಿದ್ರು. ಅಷ್ಟು ಬರ್ಬರವಾಗಿ ಹತ್ಯೆ ಮಾಡಿದ್ರು. ಅದು 1990ರ ದಶಕದಲ್ಲಿ. ಅಲ್ಲಿಂದ ಶುರುವಾಗತ್ತೆ. ಅವರೂ ಕೂಡ ರಾಜಕಾರಣದಲ್ಲೇ ಇದ್ದವರು. ಯಾರು ಕೊಂದ್ರು, ಯಾಕೆ ಕೊಂದ್ರು
ಅವತ್ತಿನ ದ್ವೇಷಕ್ಕೂ ಈ ಬುಲೆಟ್ಗೂ ಸಂಬಂಧ ಇರಬಹುದಾ? ರಾಜಕೀಯ ವಲಯದಲ್ಲಿ ಇದೇ ಚರ್ಚೆ ಆಗ್ತಿರುವಂಥದ್ದು. ಯಾರು ಕೊಂದ್ರು, ಯಾಕೆ ಕೊಂದ್ರು, ಇದೇ ವಿಚಾರವಾಗಿ ಹೇಳಿಕೆ ಕೊಟ್ಟು ತುಂಬ ದಿನಗಳ ಕಾಲ, ತುಂಬ ವರ್ಷಗಳ ಕಾಲ ಮಾನನಷ್ಟ ಕೇಸನ್ನು ಕೂಡ ಎದುರಿಸ್ತಾ ಬಂದಿದ್ರು ಗಾಲಿ ಜನಾರ್ದನ್ ರೆಡ್ಡಿ ಅವರು. ಇತ್ತೀಚೆಗೆ ಅದು ಖುಲಾಸೆ ಆಯಿತು, 1 ವರ್ಷದ ಹಿಂದೆ ಹೆಚ್ಚು ಕಡಿಮೆ. ಅವರ ಬಗ್ಗೆ ಕೂಡ ಮಾತಾಡ್ತಿದ್ದಾರೆ. ಯಾರ ಬಗ್ಗೆ ಮಾತಾಡ್ತಿದ್ದಾರೆ? ಆ ಮನೆತನದ ವ್ಯಕ್ತಿ ಕೂಡ ಈಗ ಇವತ್ತಿನ ಗಲಾಟೆಯ ಮಧ್ಯದಲ್ಲಿ ಕೇಂದ್ರ ಬಿಂದು ಆಗಿರುವಂಥದ್ದು. ಅದು ನಾರಾ ಭರತ್ ರೆಡ್ಡಿ. ನೋಡಿ, ಈ ರಕ್ತ ರಾಜಕಾರಣಕ್ಕೆ ಮೊದಲ ಬಲಿ ಅಂತ ಬಿದ್ದಿದ್ದು ಬಳ್ಳಾರಿಯ ಮಟ್ಟಿಗೆ ತುಂಬ ದೊಡ್ಡ ಮಟ್ಟದ. ಹಾಗಾದರೆ ಇಷ್ಟೇ ಜನ ನಮ್ಮ ಮೂವರೇನಾ? ಲೆಕ್ಕವಿಲ್ಲದಷ್ಟು ಜನ ಬಿದ್ದಿದ್ದಾರೆ. ಆದರೆ ತುಂಬ ಇಂಪಾರ್ಟೆಂಟ್ ಅನಿಸುವಂಥದ್ದು ರೈಲ್ವೆ ಬಾಬು ಅವರ ಕೊಲೆಯಿಂದ ಶುರುವಾಗತ್ತೆ. ಕೊಂದವ್ರು ಯಾರು? ಅವ್ರಿಗೆ ಫಂಡಿಂಗ್ ಮಾಡಿದ್ದು ಯಾರು? ಇವತ್ತು ನೋಡಿ, ಸುಮಾರು 12-15 ವಿಡಿಯೋ ಕ್ಲಿಪ್ಪಿಂಗ್ಗಳನ್ನು ತಗೊಂಡು ಪೊಲೀಸರು ತುಂಬ ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಒಂದಷ್ಟು ಇಂಟರ್ನಲ್ ಇನ್ಫಾರ್ಮೇಷನ್ ತೊಗೊಂಡು ಯಾರನ್ನೆಲ್ಲ ಬಂಧಿಸಬೇಕು, ವಶಕ್ಕೆ ತೊಗೋಬೇಕು. ಈಗಾಗಲೇ 40 ಜನನೇನೋ ವಶಕ್ಕೆ ತೊಗೊಂಡಿದ್ದಾರೆ. 7-8 ಜನ ಖಾಸಗಿ ಗನ್ಮ್ಯಾನ್ಗಳನ್ನು ಕೂಡ ವಶಕ್ಕೆ ತೊಗೊಂಡಿದ್ದಾರೆ. ಇದರ ಮಧ್ಯೆ ಇನ್ನೂ ಹಲವರ ಮೇಲೆ ಒಂದು ಇಂಟ್ರೆಸ್ಟ್ ಇದೆ. ಅವ್ರನ್ನ ಕರೆಸಿ ಮಾತಾಡಿಸಿ ಕಳಿಸ್ತಾರೆ ಅಥವಾ ಅವರಿಂದ ಮಾಹಿತಿ ಪಡ್ಕೋತಾರೆ. ಅವ್ರ ಮೇಲೆ ಶಂಕೆ ಬಂದಿರಬಹುದು, ಸಂಶಯ ಬಂದಿರಬಹುದು, ಅವರನ್ನು ಕೂಡ ಕರೆಸಿ ಕೂರಿಸ್ತಾರೆ. ಅರೆ, ಗಾಲಿ ಜನಾರ್ದನ್ ರೆಡ್ಡಿ ಅವರೇ ಹೇಳಿದ ಪ್ರಕಾರ ಇದೇ ರಾಮುಲು ಅವರ ಮಾವನ ಕೊಲೆ ಮಾಡಿದವ್ರು ಯಾರಿದ್ರು, ಅದೇ ಜನ ರಾಮುಲು ಅವರನ್ನು ಕೂಡ ಕೊಲ್ಲೋದಕ್ಕೆ ಹೊಂಚು ಹಾಕಿದ್ರು. ಅಂತಹ ಸಂದರ್ಭದಲ್ಲಿ ನಾನು, ನನ್ನ ಕುಟುಂಬ ಪ್ರಾಣ ಪಣ ಇಟ್ಟು ನಾವು ಆತನನ್ನು ಕಾಪಾಡಿದ್ವಿ, ನಮ್ಮ ಜೊತೆಲೇ ಆತ ಇದ್ದಾನೆ. ಅದನ್ನು ಕೂಡ ಗಾಲಿ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾರೆ. ಅರೆ ನೋಡಿ, ಹೇಗೆ ಒಂದು ಪ್ಯಾರಡೈಮ್ ಶಿಫ್ಟ್ ಅಂತಾರೆ, ಕಾಲಚಕ್ರ. ಮೇಲೆ ಹೋಗಿದ್ದು ಕೆಳಗೆ ಬರಲೇಬೇಕು, ಕೆಳಗೆ ಹೋಗಿದ್ದು ಮತ್ತೆ ಮೇಲೆ ಬರಬೇಕು. ಈ ಹಿಂದೆ ಇದೇ ರೈಲ್ವೆ ಬಾಬು ಅವರ ಒಂದು ಮರ್ಡರ್ ಮಾಡಿದ ಮೇಲೆ ಮಾಡಿದವ್ರು ಯಾರು? ಅವತ್ತವರು ಭೂಮಲ್ಲಿದ್ದರು. ಒಂದು ಸಲ ಚಕ್ರ ತಿರುಗತ್ತೆ, ಮತ್ತೆ ಅವರು ಕೆಳಗೆ ಬರ್ತಾರೆ, ಇವರು ಮೇಲೆ ಹೋಗ್ತಾರೆ. ಮತ್ತೊಮ್ಮೆ ರಾಘವೇಂದ್ರ ಕಾರ್ಪೊರೇಟರ್ ಕೊಲೆ ಆಗತ್ತೆ. ಮಾಡಿದವ್ರು ಯಾರು? ಬಳ್ಳಾರಿಯ ಜನಕ್ಕೆ ಗೊತ್ತು. ರಾಮುಲು ಅವರು ಯಾವ ರೀತಿ ಬಂದಿದ್ರು ನನ್ನ ಬಳಿಗೆ, ನನ್ನ ಕಸ್ಟಡಿಗೆ ಅನ್ನೋದನ್ನು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ರಾಮುಲು ಅವರು ಅವತ್ತಿನ ದಿನಕ್ಕೆ ಎಷ್ಟರ ಮಟ್ಟಿಗೆ ಯಾವ ರೇಂಜಲ್ಲಿ ಟೆರರ್ ಆಗಿದ್ರು ಅನ್ನೋದು ಕೂಡ ಸ್ಪಷ್ಟ ಆಗತ್ತೆ. ದೇವಿನಗರ ಕಾರ್ಪೊರೇಟರ್ ಆಗಿದ್ದಂಥವರು ಆ ನಂತರದಲ್ಲಿ ಫಸ್ಟ್ ಎಲೆಕ್ಷನ್ ಸೋಲ್ತಾರೆ, 2ನೇ ಎಲೆಕ್ಷನಲ್ಲಿ ಗೆಲ್ತಾರೆ. ಎಷ್ಟರ ಮಟ್ಟಿಗೆ ತಮ್ಮ ಶಕ್ತಿ ಬೆಳೆಸ್ಕೊಂಡಿರ್ತಾರೆ ಅಂದರೆ ರೆಡ್ಡಿ ಬ್ರದರ್ಸ್ ಅವರೇ ಇಡೀ ಸರ್ಕಾರವನ್ನು ನಿಭಾಯಿಸ್ಬಿಡ್ತಾರೆ. ಇಡೀ ಸರ್ಕಾರವನ್ನು ನಿಭಾಯಿಸ್ತಾರೆ. ಅದು ಹೇಗೆ? ಯಾಕಂದರೆ ಇತ್ತೀಚೆಗೆ 2023 ಇದೇ ವಿಧಾನಸಭಾ ಚುನಾವಣೆಯಲ್ಲಿ ಭರತ್ ರೆಡ್ಡಿ ಅವರ ವಿರುದ್ಧ ಇದೇ ಅರುಣಾಲಕ್ಷ್ಮಿ ಅವರು, ಗಾಲಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ, KRPP ಪಕ್ಷದಿಂದ ಸ್ಪರ್ಧೆ ಮಾಡಿರ್ತಾರೆ. ಅವತ್ತು ಇವರ ಸೋದರ ಸೋಮಶೇಖರ್ ರೆಡ್ಡಿ ಅವರು ಸ್ಪರ್ಧೆ ಮಾಡದೆ ಹೋಗಿದ್ರೆ BJP ಅಭ್ಯರ್ಥಿಯಾಗಿ ಸುಲಭವಾಗಿ ಅರುಣಾಲಕ್ಷ್ಮಿ ಅವರು ಗೆಲ್ಲುವ ಸಾಧ್ಯತೆಗಳಿತ್ತು. ಸೋಮಶೇಖರ್ ರೆಡ್ಡಿ ಅವರು ಸ್ಪರ್ಧಿಸ್ತಾರೆ, ಅರುಣಾಲಕ್ಷ್ಮಿ ಅವರು ಸ್ಪರ್ಧಿಸ್ತಾರೆ. ಇವರಿಬ್ಬರ ಮಧ್ಯೆ ದೊಡ್ಡದೊಂದು ಮಾರ್ಜಿನ್ನಲ್ಲಿ ಭರತ್ ರೆಡ್ಡಿ ಗೆದ್ದು ಬೀಗ್ತಾರೆ. ನೋಡಿ, ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ 2011ರಲ್ಲಿ ಬಂಧಿತರಾದ ಬಳಿಕವಷ್ಟೇ ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಮತ್ತಿತರರು ನಿಟ್ಟುಸಿರು ಬಿಡುವಂತಾಯಿತು. ಅದಕ್ಕೂ ಮುಂಚೆ ಇವರನ್ನೂ ಕೂಡ, ಇದೇ ಸೂರ್ಯನಾರಾಯಣ ರೆಡ್ಡಿ ಅವರನ್ನೂ ಕೂಡ ಇವರೇನು ಸುಮ್ಮನೆ ಬಿಟ್ಟಿರಲಿಲ್ಲ ಅನ್ನೋದು ಪಕ್ಕಾ ಆಗತ್ತೆ. ಯಾಕಂದರೆ ಜಾಮೀನು ಪಡೆದು ಹೊರಬಂದ ನಂತರ ಬಳ್ಳಾರಿಗೆ ಬರದಂತೆ ನಿರ್ಬಂಧ ಹಾಕಲಾಗಿತ್ತು. ಪರಿಣಾಮವಾಗಿ BJP ಟಿಕೆಟ್ ಪಡೆದು ಗಂಗಾವತಿಯಿಂದ ಗಾಲಿ ಜನಾರ್ದನ್ ರೆಡ್ಡಿ ಅವರು ಆಯ್ಕೆ ಆಗಿದ್ರು. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬರಲು ಅನುಮತಿ ಸಿಕ್ಕ ಬಳಿಕ ಭರತ್ ರೆಡ್ಡಿ ವಿಧಾನಸೌಧದ ಒಳಗಡೆನೆ ತೊಡೆ ತಟ್ತಾರೆ. ಬಳ್ಳಾರಿಯಲ್ಲಷ್ಟೇ ಅಲ್ಲ, ವಿಧಾನಸೌಧದ ಒಳಗೂ ಕೂಡ ತೋಳೇರಿಸಿದ್ರು. ವಿಶೇಷ ಅಂದರೆ ರಾಜ್ಯ ರಾಜಕಾರಣದಲ್ಲಿ ಈ ತೋಳೇರಿಸುವಂತಹ ಸಮಯ ಎಷ್ಟೆಲ್ಲ ಸಂದರ್ಭಗಳಲ್ಲಿ ಬಂದಿದೆ, ಅಲ್ಲಿ ಬಳ್ಳಾರಿಯವರ ಉಲ್ಲೇಖ ಬರುತ್ತೆ. ಇದೇ ಸಿದ್ದರಾಮಯ್ಯ ಅವರು ತೋಳೇರಿಸ್ಕೊಂಡು ಬರ್ತಾರೆ. BJP ಹೀನಾಮಾನವಾಗಿ ಸೋಲುತ್ತೆ, ಕಾಂಗ್ರೆಸ್ ದಿಗ್ವಿಜಯ ಸಾಧಿಸುತ್ತೆ. ಸಿದ್ದರಾಮಯ್ಯ ಅವರು ಈ ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ನೋಡಿ, ಇಲ್ಲೂ ಆರೋಪ ಪ್ರತ್ಯಾರೋಪ ಬೈಗುಳ ಇವೆಲ್ಲಗಳ ಸುರಿಮಳೆ ಆಗಿದೆ. ಅಕ್ರಮ ಗಣಿಗಾರಿಕೆಯ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾರೆ ಭರತ್ ರೆಡ್ಡಿ ಅವರು. ನೀನು ಏನಯ್ಯ ಮಾಡಿದ್ಯಾ ಗೊತ್ತಿದೆ ಹೋಗು, ಇಡೀ ಸದನದಲ್ಲಿ ನಿನ್ನ
ಖಾತೆನ ಬಿಚ್ಚಿಡ್ತೀನಿ ಅಂತ ಕೊಡುತ್ತಾರೆ. ಏಜ್ ಆಲ್ಮೋಸ್ಟ್ 30 ವರ್ಷ ಡಿಫ್ರೆನ್ಸ್ ಬರುತ್ತೆ. ಅದಕ್ಕೆ ರೆಡ್ಡಿ ಅವರು ಹೇಳ್ತಾರೆ, ನಿನ್ನಪ್ಪ 20 ವರ್ಷಗಳಿಂದ ಮನೆಯಿಂದ ಹೊರಗೆ ಬಂದಿಲ್ಲ, ಕೈ ಕಟ್ಟಿಕೊಂಡು ಒಳಗೆ ಕೂತಿದ್ದ, ಈಗ ಇವನು ಮಾತಾಡ್ತಿದ್ದಾನೆ ಅನ್ನೋ ಮೆಸೇಜನ್ನು ಸದನದಲ್ಲಿ ಮಾತಾಡಿದ್ದು ದಾಖಲಾಗಿದೆ. ಹಾಗೆಯೇ 20 ವರ್ಷಗಳ ಕಾಲ ಸೂರ್ಯನಾರಾಯಣ ರೆಡ್ಡಿ ಅವರನ್ನು ಮನೆಯೊಳಗೆ ಕೂರುವಂತೆ ಮಾಡಿದ್ಯಾರು, ಆ ಥರ ಟೆರರ್ ಹುಟ್ಟಿಸಿದ್ಯಾರು? ಈ ಇಬ್ಬರು ಶಾಸಕರ ನಡುವಿನ ದ್ವೇಷ, ಅಸೂಯೆ, ಹಗೆತನದ ಮಾತುಗಳು ಎಲ್ಲವೂ ಕೂಡ ಕೇಳಿ ಬಂದ ಮೇಲೆ ಒಂದು ಪಕ್ಕ ಆಗಿತ್ತು ಬಳ್ಳಾರಿಯ ಜನಕ್ಕೂ ಕೂಡ, ಮತ್ತು ಆ ಭಾಗದ ಜನಕ್ಕೆ, ರಾಜಕಾರಣಿಗಳಿಗೆ ಗೊತ್ತಿತ್ತು ಇದು ಇವತ್ತಲ್ಲ ನಾಳೆ ಸ್ಫೋಟಗೊಳ್ಳುತ್ತೆ ಅಂತ. ಆ ಸ್ಫೋಟಗೊಳ್ಳುವ ಪ್ರಕರಣ 2026 ಜನವರಿ ಆರಂಭದಲ್ಲೇ ಶುರುವಾಗಿರುವಂಥದ್ದು. ಈ ರಿಪಬ್ಲಿಕ್ ಬಳ್ಳಾರಿ ಅಂತ ಪ್ರತಿ ಸಲ ಹೇಳ್ದಾಗಲೂ ಕೂಡ ಬಿಡ್ರಿ ಇದೇನಿದು ಅಂತ ಅನಿಸ್ಬಿಡ್ಬೋದು. ಆದರೆ ರೈಲ್ವೆ ಬಾಬು ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಯಾರಾದರೂ ಸೀನಿಯರ್ ಜರ್ನಲಿಸ್ಟ್ ಒಬ್ಬರು ಹೇಳಿದ್ರು, ಓದ್ತಾ ಇದ್ದರೆ ಅದು ಎಷ್ಟರ ಮಟ್ಟಿಗೆ ಟೆರರ್ ಹುಟ್ಟಿಸುತ್ತೆ ಅಂದರೆ, ಅವರು ಮನುಷ್ಯರೇ ಅಲ್ಲ, ಕೊಲೆ ಮಾಡಿದವರು ಅಷ್ಟು ಭರ್ಬರವಾಗಿ ಕೊಲೆ ಮಾಡಿರ್ತಾರೆ. ರಾಘವೇಂದ್ರ ಅವರು ಕೊಲೆ ಆದಾಗಲೂ ಕೂಡ ಅಷ್ಟೇ ಭರ್ಬರತೆ ಕಾಡುತ್ತೆ. ನಾನು ಹೇಳಿದ್ನಲ್ಲ, ಚಕ್ರ ಮೇಲೋದವರು ಅವರ ಆರ್ಭಟ, ಅವರ ತಾಕತ್ತು ಪ್ರದರ್ಶನ ಮಾಡ್ತಾರೆ, ಕೆಳಗಿದ್ದವರು ಮತ್ತೆ ಮೇಲೋದಾಗ ಅವ್ರದೇ ತಾಕತ್ತು. ಈಗ ಮತ್ತೆ ವ್ಯತ್ಯಾಸ ಏನಿಲ್ಲ. ಬಳ್ಳಾರಿ ಜನಕ್ಕೆ ದುರಂತ ಮತ್ತು ದುರಾದೃಷ್ಟ ಅಂದರೆ, ಎಲ್ಲೋ ಆಂಧ್ರದಿಂದಲಿದ್ದವರು ಇಲ್ಲಿಗೆ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬಂದು ಇಲ್ಲೇ ತಮ್ಮ ಬುದ್ಧಿವಂತಿಕೆಯ ಮೂಲಕ ದೊಡ್ಡ ಮಟ್ಟದಲ್ಲಿ ಬೆಳೆದು ಆಳುವ ಮಟ್ಟಕ್ಕೆ ಬಂದು ನಿಂತು ಆ ಜಾಗಗಳಿಗೆ ರಿಪಬ್ಲಿಕ್ ಅನ್ನುವ ಕಳಂಕ ಬಳಿತಿದ್ರೂ ಕೂಡ ನಮ್ಮವರು ಮತ್ತೆ 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 ಅವರನ್ನೇ ಆಯ್ಕೆ ಮಾಡ್ತಾರೆ. ಪರ್ಯಾಯ ಆಯ್ಕೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಈಗಲೂ ಕೂಡ ಇಷ್ಟೆಲ್ಲ ಆಗ್ತಿದೆಯಲ್ಲ, ಇವರೆಲ್ಲ ಒಟ್ಟೊಟ್ಟಿಗೆ ಇದ್ದವರು. ನಂತರದ ದಿನಗಳಲ್ಲಿ ಎಲ್ಲರೂ ಬದಲಾಗಿದ್ದಾರೆ. ಅವತ್ತು ಯಾರು ಹಾಕ್ಕೊಟ್ರೋ ಒಂದು ಪಾತ್, ಅದು ರೈಲ್ವೆ ಬಾಬು ಅವರ ಪ್ರಕರಣದಲ್ಲಿ, ಅದನ್ನೇ ಮಾಡೆಲನ್ನು ನೋಡಿಕೊಂಡು ರಾಘವೇಂದ್ರ ಅವರ ಕೊಲೆ ಆಗುತ್ತೆ. ರಾಘವೇಂದ್ರ ಅವರ ಮಾಡೆಲ್ ನೋಡಿಕೊಂಡು ಈಗ ರಾಜಶೇಖರ್ ಅವರ ಒಂದು ಹತ್ಯೆ ಕೂಡ, ಸಾವು ಕೂಡ ಆಗಿರುವಂಥದ್ದು. ಅಂದರೆ ಒಬ್ಬರಾದ್ಮೇಲೆ ಒಬ್ಬರು ಜನ್ರೇಷನ್ ಚೇಂಜ್ ಆಗ್ತಿದೆಯೇ ವಿನಃ ಪ್ಯಾಟ್ರನ್ ಚೇಂಜ್ ಆಗ್ತಿಲ್ಲ. ಅದೇ ರಕ್ತ ರಾಜಕೀಯ ಮುಂದುವರಿತಿದೆ. ದುರಂತ ಅಂತ ಹೇಳಬಹುದೇನೋ. ಆದರೆ 1990ರ ದ್ವೇಷಕ್ಕೇನೆ ಈ ಬುಲೆಟ್ ಕೂಡ ಸ್ಫೋಟಗೊಂಡಿರುವ ಸಾಧ್ಯತೆಗಳಿದೆ ಅನ್ನೋದನ್ನು ಇದೇ ನಾಯಕರು ಆಡ್ತಿರುವ ಮಾತುಗಳು ಸಾಕ್ಷೀಕರಿಸ್ತಿವೆ. ನೀವೇನಂತೀರಾ? ಕಮೆಂಟ್ ಮಾಡಿ. ಅವ್ರ ಸೋದರ ಮಾವನ್ನ ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಬೆನ್ನಿಗೆ ಕೊಡ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 10-20 ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು, ಯಾಕಂದ್ರೆ ತನ್ನ ತಾನು ಕಾಪಾಡ್ಕೋಬೇಕು. ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಅವ್ರ ಸೋದರ ಮಾವನ್ನ ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಒಬ್ಬ ರಾಘವೇಂದ್ರ ಅಂತೇಳಿ ರಸ್ತೆಯಲ್ಲಿ, ಮೇನ್ ರಸ್ತೆಯಲ್ಲಿ, ಈ ಚುನಾವಣೆಯಲ್ಲಿ ಅವನು ತುಂಬಾ ವಿರೋಧ ಮಾಡಿದ ತಕ್ಷಣ ಚುನಾವಣೆ ಆದ 1 ತಿಂಗಳಿಗೆ ಅವನು ಮರ್ಡರ್ ಆದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ.